ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಇದು ಒಂದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಆಫೀಸಿಂದ ಮನೆಗೆ ಬರ್ತಿದ್ದಂಗೆ ಮನೇಲಿ ಪೂಜೆ ಕೂಡ ಆಗಿತ್ತು. ಸೊ ಆಫೀಸಿಂದ ಮನೆಗೆ ಬಂದವಳೆ ನಾನು ನೀಟಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಕಿಚನ್ ಕಡೆ ಹೊರಟೆ. ಕಿಚನಲ್ಲಿ ನೋಡಿದ್ರೆ ಸ್ವಲ್ಪ ಪಾತ್ರೆ ಇತ್ತು, ಹಾಗಾಗಿ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಲ್ಲೇನಿತ್ತಲ್ಲ ಬೇಷನು ಅದೆಲ್ಲ ನೀಟಾಗಿ ತೊಳೆದು ಸಜ್ಜ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಸೊ ಯಾಕೋ ಇವತ್ತು ಸ್ವಲ್ಪ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಹಾಗಾಗಿ ಪೈನಾಪಲ್ ಮತ್ತು ಪಪ್ಪಾಯ ಎರಡೂ ಹಣ್ಣನ್ನು ಕೂಡ ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡೆ. ಸೊ ಪ್ರತಿದಿನ ನೀವು ಹಣ್ಣು ತಿನ್ನೋದು ತುಂಬ ಒಳ್ಳೆಯದು ದೇಹಕ್ಕೆ. PCOD ಪ್ರಾಬ್ಲಮ್ ಏನಿರುತ್ತಲ್ಲ ಅದೆಲ್ಲ ನಿಜವಾಗ್ಲೂ ಆದಷ್ಟು ಕಮ್ಮಿ ಆಗುತ್ತೆ. ಅದರಲ್ಲೂ ಪಪ್ಪಾಯ ಅಂತೂ ತುಂಬ ಒಳ್ಳೆಯದು ದೇಹಕ್ಕೆ. ಹಂಗಾಗಿ ಆದಷ್ಟು ಪಪ್ಪಾಯ ಯಾವುದೇ ಹಣ್ಣಾದರೂ ತುಂಬಾ ಒಳ್ಳೆಯದು, ಆದರೆ ಪಪ್ಪಾಯ ಸ್ವಲ್ಪ PCODಗೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಾಗಿ ಪಪ್ಪಾಯನ ಸ್ವಲ್ಪ ಜಾಸ್ತಿ ತಿಂತಾ ಹೋಗಿ. ಸೊ ಈ ರೀತಿ ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡು ನಾನು ಇದಕ್ಕೇನೆ ಮೇಲ್ಗಡೆನೆ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಹೋದೆ. ತುಂಬ ಚೆನ್ನಾಗಿತ್ತು. ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಯಾವುದೇ ಹಣ್ಣಿಗೆ ಆ್ಯಡ್ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಯಾವುದೇ ಹಣ್ಣು ಅಂದರೆ ಪಪ್ಪಾಯ, ವಾಟರ್ ಮೆಲನ್ನು, ಪೈನಾಪಲ್ ಈ ರೀತಿ ಹಣ್ಣುಗಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗೇ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನನ್ನ ಫ್ರೆಂಡ್ ಒಬ್ಬರು ನನಗೆ ಟಾಸ್ಕ್ ಕೊಟ್ಟಿದ್ರು, ಒಂದು ಪಿಕ್ಚರ್ ಕೊಟ್ಟಿದ್ರು, ಅದ್ರ ಮೇಲೆ ಏನಾದರೂ ಬರಿ ಅಂತ ಹೇಳಿ ನನಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ಅದು ಕೊಟ್ಟು ತುಂಬ ದಿನ ಆಗಿತ್ತು. ಸೊ ನಾನು ಟೈಮ್ ಇರಲಿಲ್ಲ ಅಂತ ಬರದೇ ಇರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಹಾಗೆ ಬರಿತಾ ಕೂತೆ. ನನಗೆ ಅವ್ರು ಕೊಟ್ಟಿರೋಂಥ ಒಂದು ಟಾಪಿಕ್ ತುಂಬ ಇಷ್ಟ ಆಯಿತು. ನಾನು ಫುಲ್ ಕಂಪ್ಲೀಟಾಗಿ ಅದ್ರ ಮೇಲೆ ಬರೆದ್ಮೇಲೆ ಅದನ್ನ ಶಾರ್ಟ್ಸಲ್ಲಿ ಕೂಡ ಹಾಕ್ತೀನಿ, ನೀವು ನೋಡ್ಕೊಬೋದು. ಸೊ ಈ ರೀತಿ ನಾನು ಇವತ್ತೊಂದು ದಿನ ಫುಲ್ ಹಣ್ಣು ತಿಂದು ನಾನು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಹಣ್ಣು ತಿಂದಮೇಲೆ ಒಂದು ಅರ್ಧ ಗಂಟೆ ನಾವು ಇನ್ನೇನು ತಿನ್ನಬಾರ್ದು, ಊಟ ಆಗಲಿ ಅಥವಾ ಬೇರೆ ಏನೂ ತಿನ್ನಬಾರ್ದು. ಹಾಗಾಗಿ ಒಂದು ಅರ್ಧ ಗಂಟೆ ನಾನು ಹಣ್ಣು ತಿಂದಮೇಲೆ ಏನೂ ತಿನ್ನಲಿಲ್ಲ. ಸೊ ಲಾಸ್ಟಲ್ಲಿ ಡಿನ್ನರ್ ಟೈಮ್ ಆಯಿತು. ಹಾಗೆ ಊಟಕ್ಕೆ ಅಂತ ಮುದ್ದೆ, ನುಗ್ಗೆಕಾಯಿ ಸಾರು, ರೈಸು ಮತ್ತು ಒಂದೆರಡು ಹಪ್ಪಳ ಹಾಕ್ಕೊಂಡಿದ್ದೆ. ಎಸ್, ಇದಾಗಿತ್ತು ನನ್ನ ಇವತ್ತಿನ ಈ ಒಂದು ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.